ಅಂದ್ರೆ ಈ ಜನರನ್ನ ಅಳಿಸೋದು ತುಂಬಾ ಈಸಿ ಅನ್ಸುತ್ತೆ, ಬಟ್ ನಗ್ಸೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಯಾಕಂದ್ರೆ ಒಂದೇ ಜೋಕ್ ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಏನೋ ಒಂದು ಕಷ್ಟದ ದಿನಗಳನ್ನ ನೆನ್ಕೊಂಡ್ಬೇಕಾದ್ರೆ 100 ಸರಿ ಹೇಳ್ತಾರೆ. ಅದೇ ಒಂದು ಜೋಕ್ ಆಯ್ತು ಅಂದ್ರೆ ಆ ಕ್ಷಣಕ್ಕೆ ನಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹೊತ್ತು ಮತ್ತೆ ಮತ್ತೆ ನೆನ್ಸ್ಕೊಂಡು ಖುಷಿಯಾಗಿರೋಣ ಅಂತ ಜನ ಇಷ್ಟನೇ ಪಡೋದಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮಹೇಶ್ ಅವರೇ, ಯಾಕಂದ್ರೆ ಇದೊಂದು ಚಾಲೆಂಜಿಂಗ್, ಈ ಕಾನ್ಸೆಪ್ಟ್ನ ಜನರ ಮನಸ್ಸಿಗೆ ತಲುಪಿಸುವಂಥದ್ದಾಗಿರ್ಬೋದು, ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥದ್ದಾಗಿರ್ಬೋದು, ಇದನ್ನ ಹಾಸ್ಯದ ಮೂಲಕ ತಗೊಂಡು ಹೋಗೋದಿರುತ್ತಲ್ಲ ಅದು ತುಂಬಾನೇ ಟಫ್ ಅಂತ ಅನ್ಸುತ್ತೆ. ಇದನ್ನ ಯಾವ ರೀತಿ ಪ್ಲಾನ್ ಮಾಡಿದ್ರಿ, ಯಾರು ಇನ್ಸ್ಪಿರೇಷನ್ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನನಗಿದು ವೆರಿ ಸೆನ್ಸಿಟಿವ್ ಕ್ವಶನ್ ಕೂಡ. ಇದು ಫಸ್ಟ್ ಆಫ್ ಆಲ್ ಈ ಸಿನಿಮಾ ನನ್ನ ಒಂದು ಲೈಬ್ರರಿನಲ್ಲಿ ಲಿಸ್ಟಲ್ಲೇ ಇರಲಿಲ್ಲ. ಇದಕ್ಕೆ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಕೇವಲ ಪುನೀತ್ ರಾಜ್ಕುಮಾರ್ ಸರೇ ಇದಕ್ಕೆ ಫಸ್ಟ್ ಕಾರಣ. ಮರೆಯಲಾಗದ ಮಾಣಿಕ್ಯ. ಅವ್ರಿಗೆ ಬೇರೆ ಏನೋ ಪ್ರಾಜೆಕ್ಟ್ ಅವ್ರ ಜೊತೆ ಒಂದು ಡಿಸ್ಕಷನ್ ಇತ್ತು. ಜೇಮ್ಸ್ ಸೆಟ್ಗೆ ನಾನು ಹೋಗಿದ್ದೆ, ಮಾತಾಡಿದ್ವಿ. ಸುಮಾರು ಒಂದು 2 ಗಂಟೆ ಮಾತಾಡ್ತಾನೆ ಇದ್ರು. ಅವ್ರಿಗಿದ್ದಂಥ ವಿಷನ್ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಅವ್ರಿಗಿದ್ದಂಥ ಆಸೆ ಕನ್ನಡ ಭಾಷೆ ಬಗ್ಗೆ ಒಂದು 15 ವರ್ಷ ಮುಂಚೆ ಯೋಚನೆ ಮಾಡಿಬಿಟ್ಟಿದ್ರು. ಸೊ ಅವರು ಮಾತಾಡ್ತಾ ಇದೇ ಥರ ಮಾತಾಡ್ಬೇಕು ಕೇಳಿದ್ರು, ಇದು ಅಂದರೆ ಏನು ಅಂತ. ಅವಾಗ ಸ್ವಲ್ಪ ಬಾಡಿ ಎಲ್ಲ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೆ, ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೆ ನಾನು, ಸ್ಕಾರ್ಮ್ಯಾನ್ ಅಂತ. ಆ್ಯಂಡ್ ಹೀ ಗಾಟ್ ಇನ್ಸ್ಪೈರ್ಡ್. ಅವರು ಅಷ್ಟು ಪವರ್ ಸ್ಟಾರ್ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಇನ್ಪುಟ್ಸ್ ಕೇಳ್ತಾ ಇದ್ದಾರೆ, 8 ಪ್ಯಾಕ್ಸ್ ಹೆಂಗೆ ಮಾಡಿದ್ರಿ ಅಂತ. ನನಗೆ ಅವ ಸೊ ಎಂಬಾರೆಸ್ಟ್, ಅವ್ರಿಗೆ ನಾನು ಹೆಂಗೆ ಹೇಳಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಾತಾಡ್ತಾ ಅವ್ರು ಸ್ಪಾರ್ಕ್ ಮಾಡಿದ್ದು ಈ ಕಥೆಯ ಬಗ್ಗೆ ಒಂದು ಸಿನಿಮಾ ಆಗಬೇಕು ಅಂತ. ಮಾಡೋಣ ಬಿಡಿ ಸರ್. ನಾನು ಸಾಮಾಜಿಕ ಕಳಕಳಿ ನೋಡಿ ಅವ್ರದ್ದು ಫೋರ್ಕಾಸ್ಟಿಂಗ್ ಬೇರೆ ಸ್ಕೇಲಲ್ಲಿ. ನಾನು ಪ್ರಿಪೇರ್ ಆಗಿರೋದು ಬೇರೆ ಫಿಲ್ಮ್ ವಿಚ್ ಐ ವಾಂಟೆಡ್ ಟು ಡೈರೆಕ್ಟ್ ಟು ಹಿಮ್, ಅದನ್ನು ಪಿಚ್ ಮಾಡಬೇಕಾಯ್ತು ಅವ್ರಿಗೆ. ಸೊ ಈ ಥರ ಮಾತಾಡ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆ ಮಾಡಬೇಕು ಅಂತ ಓಕೆ ಅಂತ ಹೇಳಿದ್ದೆ ನಾನು. ಅವ್ರು ಇಲ್ಲ, ಐ ವಿಲ್ ಬ್ಯಾಕ್ ಯು ಅಪ್, ನೀವು ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳಿದ್ರು. ನಾನು ಅಂದೇ ಇಲ್ಲ ಸರ್, ನಿಮ್ಮ ಸಿನಿಮಾ ಮಾಡೋಕ್ಕೆ ನಮಗೊಂದು 2 ವರ್ಷ ಬೇಕಾಗುತ್ತೆ, ಸದ್ಯಕ್ಕೆ ನಾನು ಐ ಕಾಂಟ್ ಕಾನ್ಸಂಟ್ರೇಟ್ ಅಂದಾಗ ಹೀ ಇನ್ಸಿಸ್ಟೆಡ್. ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿದ್ದು, ಇದನ್ನು ಅಳಿಸೋದು ಎಂದರೆ ಯಾವುದೇ ರೀತಿಯಾದ ಒಂದು ಫಿಲಾಸಫಿ ಹೇಳ್ಕೊಂಡು ಭಾಷಣ ಹೇಳ್ಕೊಂಡು ಸಿನಿಮಾ ಮಾಡಬೇಡಿ. ಇದನ್ನ ರಾಮ್ ಕಾಮ್ ಸ್ಟೈಲಲ್ಲಿ ಫ್ಯಾಮಿಲಿ ಆಡಿಯನ್ಸು, ಒಂದು ಕಪಲ್ಸ್ ಇಷ್ಟಪಡಬೇಕು, ತಂದೆ ತಾಯಿ ಇಷ್ಟಪಡಬೇಕು, ಆ ಥರ ಮಾಡಿ. ಆ್ಯಂಡ್ 2-3 ಕಡೆ ಹೇಳಿದ್ದೀನಿ, ಅವ್ರು ತಮಾಷೆ ಮಾಡಿದ್ದು, ನೀವು ಉಪೇಂದ್ರ ಆಗಕ್ಕೆ ಹೋಗ್ಬೇಡಿ ಫಿಲಿಮಲ್ಲಿ ಅಂತ. ಬಿಕಾಸ್ ಉಪೇಂದ್ರ ಇಸ್ ಒನ್ ಆ್ಯಂಡ್ ಓನ್ಲಿ. ಅವ್ರು ಯಾವ ರೀತಿ ಸ್ಟ್ರೈಟ್ ಹಿಟ್ ಫಿಲಾಸಫಿ ಹೇಳ್ತಾರೆ ಅದು ಅವ್ರಿಗೆ ಸೂಟು, ನೀವು ಅದು ಮಾಡಕ್ಕೆ ಹೋಗ್ಬೇಡಿ. 3ನೇದು ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಆ್ಯಕ್ಟ್ ಮಾಡಬೇಕು ಅಂತ ದೂರಕ್ಕೂ ನನಗೆ ಗಮನದಲ್ಲೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇದಕ್ಕೆ ಪ್ರಿಪೇರೇ ಆಗಿರಲಿಲ್ಲ. ಅವಾಗ ಅವ್ರು ಹೇಳಿದ್ದು, ನೋಡಿ ಯಾವುದೋ ಒಂದು ವ್ಯಕ್ತಿ ಮೇಕಪ್ ಹಾಕೊಂಡು ಮಾಡಿದಾಗ ಸರ್ ಅವಾಗಲೇ ಹೇಳ್ದಂಗೆ ಅದು ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ, ಆಯಿತಾ. ಸೊ ಅದರಿಂದ ನೀವೇನು ಕಾಲರ್ ಎತ್ತು 20 ಜನ ಕೊಡಿ ಮಾಸ್ ಹೀರೋ ಥರ ನೀವೇನು ಮಾಡ್ತಿಲ್ಲ, ಯು ಆರ್ ಡೂಯಿಂಗ್ ಎ ಬ್ಯೂಟಿಫುಲ್ ಸ್ಟೋರಿ, ಅದರಿಂದ ನೀವೇ ಆ್ಯಕ್ಟ್ ಮಾಡಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡಿ ಇನ್ಸ್ಪೈರ್ ಮಾಡಿದ್ದಕ್ಕೆ ಇವತ್ತು ನಾವಿಲ್ಲಿ ಕೂತಿದ್ದೀವಿ. ಇದು ಸ್ಟಾರ್ಟ್ ಆಗಿದ್ದ ಕಾರಣ ಅದು ನಮಗೆ ಇವಾಗ. ಸೊ ಇವಾಗ ನಮಗೆ ಪ್ರೆಸೆಂಟಿಂಗ್ಗೆ ಶ್ರೀ ಮುರಳಿ ಅವರು ಬಂದಿದ್ದಾರೆ. ಸೊ ಮೈ ಫಿಲ್ಮ್ ಇಸ್ ಪ್ರೆಸೆಂಟೆಡ್ ಬೈ ಶ್ರೀ ಮುರಳಿ ಸರ್ ಇವಾಗ. ಸೊ ಈ ಥರ ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ಶಕ್ತಿಗಳು ಆಡಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇವೆರಡು ಕಾರಣಗಳು. ಪಾಸಿಟಿವಿಟಿ. ನೀವು ಆವಾಗಲೇ ನನ್ನ ಹತ್ರ ಕೇಳಿದ ಪ್ರಶ್ನೆಗೆ ಇನ್ನೊಂದು ಚೂರು ಸೇರಿಸ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅವರು ಹೇಳಿದಾಗ ನನಗೆ ಇನ್ನೊಂದು ಭಾಳ ಅಪೀಲ್ ಆಗಿದ್ದೇನು ಅಂತಂದರೆ, ನನ್ನನ್ನು ತುಂಬ ಜನ ಇವತ್ತಿನವರೆಗೆ ಗುರುತಿಸ್ತಾ ಇರೋದು, ತುಂಬ ಜನ ಗುರುತಿಸೋದು ಮಿಸ್ಟರ್ ಆ್ಯಂಡ್ ಮಿಸೆಸ್ ರಾಮಾಚಾರಿ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಅವರು ತಂದೆ ಕ್ಯಾರೆಕ್ಟರ್ ಮಾಡಿದ್ರಿ. ಆ ಕ್ಯಾರೆಕ್ಟರ್ ಆಗಿತ್ತು. ನಿರ್ದೇಶಕರು ಆ ಕ್ಯಾರೆಕ್ಟರ್ನ ಆ ಥರ ಬರೆದಿದ್ರು, ಅಲ್ಲಿ ನನ್ನನ್ನು ಕೂಡಿಸಿದ್ದು ನನ್ನ ಪುಣ್ಯ. ಹಾಗಾಗಿ ಆ ಕ್ಯಾರೆಕ್ಟರ್ ತುಂಬ ಅಪೀಲ್ ಆಯಿತು. ಅದರ ನಂತರ ಮಗಳ ಒಟ್ಟಿಗೆ ಒಂದು ತುಂಬ ಒಳ್ಳೆಯ ಸಂಬಂಧವನ್ನು ತೋರಿಸುವಂತಹ ಕ್ಯಾರೆಕ್ಟರ್ ಇದು ಅಂತ ಅನ್ನಿಸ್ತು ನನಗೆ ಆ ಸಿನಿಮಾದ ನಂತರ. ತಂದೆ ಹಾಗೂ ಮಗಳ ಬಾಂಡಿಂಗ್ ಬಗ್ಗೆ. ಹೌದು, ತಂದೆ ಹಾಗೂ ಮಗಳ ಬಾಂಡಿಂಗ್, ಮತ್ತು ಆ ಮಗಳ ಸೀಕ್ರೆಟನ್ನು ತಿಳ್ಕೊಂಡಿದ್ರು ಕೂಡ ಅದನ್ನು ಕೊನೆಯವರೆಗೂ ಬಾಯಿ ಬಿಡದೇ ಇರುವಂಥ ಅಪ್ಪ, ಆ ಥರದ ಕ್ಯಾರೆಕ್ಟರು ಬಹಳ ಇಷ್ಟ ಆಯ್ತು. ಅದ್ರ ಬಗ್ಗೆ ಫುಲ್ ಹೇಳಲೇಬೇಡಿ, ಜನರು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ಲಿ. ಯಾಕಂದ್ರೆ ಆಗ್ಲೇ ಸಿನಿಮಾ ನೋಡಿದವರು ನಿಮ್ ಬಗ್ಗೆ ಒಂದು ಕಲ್ಪನೆ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೂ ಕೂಡ ಇರಲಿ. ಸೊ ಕಾಜಲ್ ಅವ್ರನ್ನ ಕೇಳೋಣ. ಈಗ ನೀವು ಈ ಹಿಂದೆ ಸಿನಿಮಾಗಳಲ್ಲಿ ನೋಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಫ್ಯಾಂಟಸಿ ಆಗಿ ಕಾಣಿಸ್ಕೊಳ್ತಾ ಇದ್ರಿ, ಕಲರ್ಫುಲ್ ಡ್ರೆಸ್ ಅಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಾನು ನೋಡಿದಂತೆ ಟೀಸರ್ ಅಲ್ಲಿ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಎಲ್ಲದರಲ್ಲೂ ಸೀರೆ, ಹಳ್ಳಿ ಹುಡುಗಿ ಆಗಿ ಒಂಥರ ಟ್ರೆಡಿಷನಲ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗೆ ಆ ಮೇಕ್ ಓವರ್? ಕಷ್ಟ ಆಯ್ತಾ ಅಥವಾ ಇಷ್ಟ ಆಯ್ತಾ? ಏನು ಕಷ್ಟ ಆಗಿಲ್ಲ. ಆ್ಯಕ್ಚುಲಿ ಆ್ಯಸ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಇದೇ ನಮಗೆ ಒಂದು ಹೈ ಕೊಡುತ್ತೆ, ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಬೇರೆ 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 ಸೊಸೈಟಿಯಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಹೇಗಿರ್ತಾರೆ. ಆ್ಯಂಡ್ ನಮ್ಮ ಸಿನಿಮಾ ಟೈಟಲ್ ಯಾವುದು, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಸೊ ನಾನು ಹಳ್ಳಿ ಹಕ್ಕಿ ಮಾಡೋದ್ರಲ್ಲಿ, ಆ್ಯಂಡ್ ಮಹೇಶ್ ಆಲ್ರೆಡಿ ಅವ್ರಿಗೆ ಕ್ಯಾರೆಕ್ಟರ್ ಹೇಗೆ ಕಾಣ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಆಲ್ರೆಡಿ ಅವ್ರಿಗೆ ಔಟ್ಲೈನ್ ಇತ್ತು. ಸೊ ನನಗೆ ಏನೋ
ಎಫರ್ಟ್ ಅಷ್ಟು ಇರಲಿಲ್ಲ. ಐ ಜಸ್ಟ್ ಹ್ಯಾಡ್ ಟು ವೇರ್ ದ ಕಾಸ್ಟ್ಯೂಮ್ ಆ್ಯಂಡ್ ಬಿ ರೆಡಿ. ಆ್ಯಂಡ್ ಆಬ್ವಿಯಸ್ಲಿ ಸ್ವಲ್ಪ ಮೆಚೋರ್ಡ್ ಕ್ಯಾರೆಕ್ಟರ್, ಸೊ ಆ ಥರ ನೋಡುವಾಗ I look like this if I wear sari maybe 5-6 years down the line. So but it's interesting because I think more than outer look, ಕವಿತಾದು ಇನ್ನರ್ ಟರ್ಮಾಲ್ ತುಂಬ ಇದೆ. ಅವ್ರ ಒಳಗಡೆಯಿಂದ ಅವ್ರು ತುಂಬ ಎಲ್ಲ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಆಗಿದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅನುಭವಿಸೋದು, ಅದನ್ನ ಎಕ್ಸ್ಪ್ರೆಸ್ ಮಾಡೋದು, ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ನಾನು ಕೂಡ ತುಂಬ ಇಮೋಷ್ನಲ್ ಪರ್ಸನ್. ಸೊ ನನಗೆ ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ ಅಲ್ವಾ, ದ್ಯಾಟ್ ಗಿವ್ಸ್ ಮೀ ಮೇಜರ್ ಹೈ. ಸೊ ಯಾಕೆ ಕವಿತಾ ಈ ಥರ ಬ್ಯಾಕ್ಗ್ರೌಂಡ್ ಏನಿದೆ, ಏನಾಗಿದೆ ಅವ್ರ ಜೊತೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಡೈಲಾಗ್ ಹೊಡಿಬೋದಾ ನಿಮಗೆ ಇಷ್ಟವಾಗಿರುವಂತಹ ಸೀನ್ದು ಕನ್ನಡದಲ್ಲಿ? ನೋ, ಬಟ್ ವಾಟ್ ಎವರ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಇಸ್ ನಿಮ್ಗೆ ಯಾವುದು ತುಂಬಾ ಮನಸ್ಸಿಂದ ಆಕ್ಚುಲಿ ಏನಂದ್ರೆ ಕವಿತಾ ಜಾಸ್ತಿ ಮಾತಾಡಲ್ಲ ಸಿನಿಮಾದಲ್ಲಿ. ಅವ್ರು ತುಂಬ ಇಂಟ್ರೋವರ್ಟ್. ಅವರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಯಾವಾಗ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಆವಾಗ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಡೈಲಾಗ್ ನಾನೊಂದು ಬ್ಯಾಕಿಂಗ್ ಆನ್ಸರ್ ಕೊಡೋದು. ಏನಾಗುತ್ತೆ ಸರ್ ಅವಾಗಲೇ ಹೇಳ್ದಂಗೆ, ಇವ್ರು ಇವಾಗ ಹೇಳ್ದಂಗೆ ಎಷ್ಟೊಂದು ಸಿನಿಮಾಗಳಲ್ಲಿ ಮಗಳು ಅಂದರೆ ತಾಯಿಗೆ ಇಮೋಷನ್ ಕನೆಕ್ಟ್ ಮಾಡ್ತಾರೆ. ಸೊ ನಾನು ಇದರಲ್ಲಿ ತಂದೆಗೆ ಇಮೋಷನ್ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀನಿ. ತಾಯಿ ಪಾತ್ರ ಬಂದ್ಬಿಟ್ಟು ಇನ್ನೊಬ್ರು ಸಕಲ ಕಲಾವಲ್ಲಭ, ಅದು ವೀಣಾ ಸುಂದರ್ ಮಾಡಿರೋದು. ಇವಾಗ ಇಲ್ಲಿ ಕ್ಯಾರೆಕ್ಟರ್ಸ್ ನಮ್ಮ ಫಿಲ್ಮಲ್ಲಿ ಈ 6 ಕ್ಯಾರೆಕ್ಟರ್ ಕೂಡ ಒಂದು ಸೀನಲ್ಲೂ ವೇಸ್ಟ್ ಆಗಲ್ಲ ನಿಮಗೆ. ಅದರಿಂದ ನೋಡಿ, ನೀವು ಡೈಲಾಗ್ ಕೇಳಿದಾಗ ಇಲ್ಲಿ ಡೈಲಾಗ್ ಹೇಳಕ್ಕೆ ಅವ್ರು ಕಷ್ಟಪಡ್ತಾ ಇದಾರೆ ಅಂದ್ರೆ ಅವ್ರ ಪಾತ್ರ ಫೀಲ್ ಮಾಡ್ತಾ ಇದ್ದಾರೆ ಯಾವ್ದು ಹೇಳಿ ಅಂತ. ಪಾತ್ರ ಅಷ್ಟೇ. ಮತ್ತೆ ನಮ್ಮ ಫಿಲ್ಮಲ್ಲಿ ಇದು ವಿಟಿಲಿಗೋ ಬಗ್ಗೆ ಇದ್ರೂ ಇದು ಕೇವಲ ನನ್ನ ಬಗ್ಗೆ ಅಲ್ಲ, ಇದು ಸರ್ ಬಗ್ಗೆನೂ ಈಕ್ವಲ್ ಆಗಿದೆ. ಅವರಿಲ್ಲ ಈ ಸಿನಿಮಾ ಇಲ್ಲ, ಕಾಜರು ಇಲ್ಲ, 100% ಸಿನಿಮಾ ಇಲ್ಲ. ಇನ್ಫ್ಯಾಕ್ಟ್ ನಾನು ವೆರಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನಗಿಂತ 4 ಸೀನ್ ಜಾಸ್ತಿ ಅವ್ರಿಗಿದೆ ಫಿಲ್ಮಲ್ಲಿ. ಸೊ ಒಂದು ಫೀಮೇಲ್ ಕ್ಯಾರೆಕ್ಟರ್ ಪಾತ್ರನ ಆ ಥರ ಬರೀಬೇಕಂದ್ರೆ ನಮಗೂ ಖುಷಿ ಬಂತು. ಆ ರಿಫ್ಲೆಕ್ಷನೇ ಸರಲ್ಲೂ ಕಾಣಿಸೋದು ನಿಮಗೆ. ಯಾಕಂದ್ರೆ ಮಗಳು ಇಷ್ಟು ಚೆನ್ನಾಗಿ ಒಂದು ಫೀಮೇಲ್ ಪಾತ್ರ ಬರ್ದಿದಾರ ಇವರು, ಈ ರಿಫ್ಲೆಕ್ಷನ್ ವೀಣಾ ಸುಂದರಲ್ಲಿ ಕಾಣಿಸುತ್ತೆ. ಒಂದು ತಾಯಿ ಪಾತ್ರ ಈ ಥರ ಬರ್ದಿದಾರ, ಇದೇ ರಿಫ್ಲೆಕ್ಷನ್ ಜಹಾಂಗೀರ್ ಸರಲ್ಲೂ ಕಾಣಿಸುತ್ತೆ ನಮಗೆ. ಸೊ ಪಾತ್ರಗಳಲ್ಲಿ ಬರಿಬೇಕಂದ್ರೆ ನಾನು ಕೇವಲ ನಾನು ಹೀರೋ ಆಗಬೇಕು ಅಂತ ಈ ಪಾತ್ರ ಬರೀಲಿಲ್ಲ, ಇದೊಂದು ಕ್ಯಾರೆಕ್ಟರ್ ಆಗಬೇಕು ಅಂತ ಬರ್ದಿರೋದು ನಾನು. ಎಷ್ಟೊಂದು ಜನ ಫಿಲ್ಮ್ 6 ಪ್ಯಾಕ್ ಮಾಡ್ಕೋತಾರೆ, ನಮ್ಗಿದ್ದು 6 ಪ್ಯಾಕ್ ನಾವು ಕಳ್ಕೊಂಡ್ವಿ ಈ ಸಿನಿಮಾಗೋಸ್ಕರ. ಅಲ್ಲ, ಜನರು ತಮ್ಮನ್ನ ತಾವು ನಿಮ್ಮ ಕ್ಯಾರೆಕ್ಟರ್ಗಳಲ್ಲಿ ನೋಡೋದಿರುತ್ತಲ್ಲ, ಅದು ಇವತ್ತಿನ ದಿನದಲ್ಲಿ ವಾಸ್ತವತೆಯನ್ನ ಎತ್ತಿ ಹಿಡಿತಾ ಇದೆ ಅಂತ ಹೇಳ್ಬೋದು.